ಅಷ್ಟಕ್ಕೆ ನೀವು ಪ್ರತಿಯೊಬ್ಬರು MLA ಆದಂಗೆ. ಯಾಕೆಂದ್ರೆ ತಂದೆ ತಾಯಿ ಇಲ್ಲದೆ ಇರೋ ಮಗ ನಿಮ್ಮನ್ನೇ ತಂದೆ ತಾಯಿ ಅನ್ಕೊಂಡು ಬಂದಿದ್ದೀನಿ. ಆ ಭೋಗನಂದೀಶ್ವರ ಈ ಈಶ್ವರನನ್ನ ಕಳಿಸಿದ್ದಾನೆ. ಆ ಭೋಗನಂದೀಶ್ವರ ಈ ಈಶ್ವರನ ಕಳಿಸಿದ್ದಾನೆ. ಅಲ್ಲಿ ರಥ ಮುರ್ದಿದ್ದ ದಿನಾನೇ ಪ್ರದೀಪ್ ಈಶ್ವರ ಟಿಕೆಟ್ಗೆ ಮುನ್ನುಡಿ ಸ್ಟಾರ್ಟ್ ಆಗಿತ್ತು. ನಾನು ಇವತ್ತು ನಂದಿಗ್ರಾಮ ಭೋಗನಂದೀಶ್ವರ ಆಶೀರ್ವಾದ ಕೇಳ್ತಾ ನನ್ನ ತಂದೆ ಸಮಾನರಾದ ಇರುವಲ್ಲಿ ರಮೇಶ್ ಅಣ್ಣವರು, ಆಂಜನೇಯಪ್ಪಣ್ಣವರು, ಸ್ನೇಹಿತರಾಜ್ ಅಶೋಕಣ್ಣವರು ಎಲ್ರಿಗೂ ನಮ್ಮ ಸರ್ಕಾರನ ಅಧಿಕಾರಕ್ಕೆ ತಗೊಂಬನ್ನಿ, ನನ್ನ ಗೆಲ್ಸಿ. ನೀವು ಹೆಣ್ಣು ಮಕ್ಕಳು ಬಸ್ ಹತ್ತಿದ್ರೆ ನಂದಿಯಿಂದ ಬೆಂಗಳೂರಿಗೆ ಹೋಗಿ ಟಿಕೆಟ್ ಇಲ್ಲ, ತಿರುಪತಿಗೆ ಹೋಗಿ ಟಿಕೆಟ್ ಇಲ್ಲ. ಇಷ್ಟು ದಿನ ನೆಂಟರು ಮನೆಗೆ ಹೋಗ್ತೀವಿ ಅಂದ್ರೆ ನಿಮ್ಮಲ್ಲಿ ಕಳಿಸ್ತಿರ್ಲಿಲ್ಲ. ಈಗ ಟಿಕೆಟ್ ಇಲ್ಲಲ್ಲ, ಸುತ್ತಾಡಕ್ ಬಿಟ್ಬಿಡ್ತಾರೆ. ಅದು ಟಿಕೆಟ್ ಇಲ್ಲ. ನಿಮ್ ಮನೇಲಿ 6 ಜನ ಇದ್ರೆ ತಿಂಗಳಿಗೆ 60 kg ಅಕ್ಕಿ. ಪ್ರತಿ ಗೃಹಿಣಿ ಅಕೌಂಟ್ಗೆ ತಿಂಗಳಿಗೆ 2,000, ವರ್ಷಕ್ಕೆ 24,000. ಇವತ್ತು ಬಡವ್ರ ಕುಟುಂಬ ಸಂಸಾರ ನಡೆದೋಗುತ್ತೆ ತಿಂಗಳಿಗೆ 2,000 ಅಂದ್ರೆ. ಅಕ್ಕ 200 ಯೂನಿಟ್ ಕರೆಂಟ್ ಫ್ರೀ, ಅಂದ್ರೆ 1,500 ರೂಪಾಯಿ ಕರೆಂಟ್ 200 ಯೂನಿಟ್ ಫ್ರೀ. ಡಿಗ್ರಿ ಆಗಿರೋ ನಿಮ್ ಹುಡುಗ ಹುಡುಗಿ ಇದ್ರೆ 3,000 ರೂಪಾಯಿ ಅಕೌಂಟ್ಗೆ, ಡಿಪ್ಲೊಮಾ 1,500 ರೂಪಾಯಿ. ಅಷ್ಟೇ ಯಾಕೆ ಕಾಂಗ್ರೆಸ್ ಪಕ್ಷ ಇವತ್ತು ಬಂದ್ರೆ ನೋಡಿ, ಇವತ್ತು ನನ್ನಂತ ಹಿಂದುಳಿದ ವರ್ಗದವರೆಗೂ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಅದು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಗೆ ಇರೋ ಸಾಕ್ಷಿ. ಅದು ಬೇರೆಯವರು ದುಡ್ಡು ಕೊಡ್ತಾರೆ, ಇಸ್ಕೊಳ್ಳಿ. ಅದು ನಾಳಿದ್ದಿಂದ ಓಲೆ ಕೊಡ್ತಾರಂತಕ್ಕೂ. ಬಟ್ ನಾನು ಅದು ಉಮಾ ಗೋಲ್ಡ್ ಅಂತ ಮಾತ್ರ ಹೇಳಲ್ಲ. ಕೊಟ್ರೆ ಇಸ್ಕೊಳ್ಳಿ, ಪಾಪದನ್ನ ವಸೂಲಿ ಮಾಡಿ ನನ್ನಂತ ವೋಟ್ ಹಾಕಿ 2 ವಿಚಾರದಲ್ಲೂ ನೀವು ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದು ಮಾಡ್ತೀರ. ಅಜಯ್, ಇಂದ್ರಮ್ಮ ಕಾಲದಿಂದ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದೀರಾ. ಇವತ್ತು 7 kg ಕೊಡ್ತಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ. ಬಿಜೆಪಿ ಅವರು 4 kg ಇಳಿಸಿದ್ದಾರೆ. ಅವ್ರು ಯಾರೋ ಸ್ಟೇಟ್ ಲೀಡರ್ ಅಂತ ಇದ್ರು ಬಿಜೆಪಿ ಅವರು. ಅಕ್ಕಿ ಕೊಟ್ರೆ ಜನ ಸೋಮಾರಿಗಳಾಗ್ತಾರೆ ಅಂತ ಮುಕ್ತಾಳನ್ಗೆ ಏನ್ ಗೊತ್ತು ಹಳ್ಳಿಗಳಲ್ಲಿರೋ ಬಡತನದ ಬಗ್ಗೆ. ಇವತ್ತು 50 kg ಅಕ್ಕಿ ಅಕೌಂಟ್ಗೆ 2,000 ರೂಪಾಯಿ ನಮಗ್ ಬಂದ್ಬಿಟ್ರೆ ಜೀವನ ಸಾಗಿಸ್ತೀವಿ. ಇವತ್ತು ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳೋದಕ್ಕಿಂತ ಮುಂಚೆ ಬಡವರಿಗೆ ಅಕ್ಕಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ತಂದಿದ್ದೆ ನಮ್ಮ ನಂದಿ ಆಂಜನಪ್ಪಣ್ಣವರು. ಇವತ್ತು ಅವ್ರು ಕೊಟ್ಟ ಮೇಲೆ ಇಂಥದ್ದು ಕೊಡ್ಬೋದು ಅಂತ ಸರ್ಕಾರಕ್ಕೆ ಒಂದು ಆಲೋಚನೆ ಬಂತು. ಅಂದ್ರೆ ನಂದಿ ಆಂಜನಪ್ಪಣ್ಣವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಕ್ಕಿ ಕೊಟ್ರಂದ್ರೆ ಅದೆಲ್ಲ ಮರಿಬಾರದು. ಇವತ್ತು ನಮ್ಮ ಎಳವಳ್ಳಿ ರಮೇಶ್ ಅಣ್ಣವರು ಪ್ರತಿ ಹಳ್ಳಿಯಲ್ಲೂ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಆಂಜನಪ್ಪಣ್ಣವರು, ನಮ್ಮ ಅಶೋಕಣ್ಣವರು ಎಲ್ಲ ಮುಖಂಡರು ಹೆಸರೆತ್ತಿಟ್ಟೇ ಇರ್ತೀನಿ. ಇವತ್ತು ಇವರೆಲ್ಲರಿಗೂ ನಾನು ಗೌರವ
ಕೊಡ್ತೀನಿ, ಗೌರವ ತಂದು ಕೊಡ್ತೀನಿ. MLA ಅಂದ್ರೆ 20 ಕಾರ್ ಹಿಂದೆ ಮುಂದೆ ಹಾಕೊಂಡು ಪೊಲೀಸ್ ವ್ಯಾನ್ಗಳು ಹಾಕೊಂಡು ತಿರ್ಗೋದಲ್ಲ. ನೀವು ಹಂಗ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರು ಇವರನ್ನ ಪೊಲೀಸ್ನಲ್ಲಿ ಎದಕೋ ಮುಂದೆ ಏಸ್ಕೊಂಡು ಹೋಗಿ 20 ಕಾರು ಕಾಳು ಪಲ್ಟಿಸ್ತಾರ ಬಿಲ್ಡಪ್ ಅಂದ್ಕೊಡ್ತಾರ ಕದಾ. ನೋಡಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾಗ ಶಾದಿ ಭಾಗ್ಯ, ಅನ್ನಭಾಗ್ಯ ಅಲ್ವಾ? ಈ ಬಿಜೆಪಿ ಅವ್ರು ಬಂದ ಮೇಲೆ ಎಲ್ಲ ನಮ್ ದೌರ್ಭಾಗ್ಯ. ಏನ್ ಮಾಡೋದು? ನೀವು ಕಾಂಗ್ರೆಸ್ ವೋಟ್ ಹಾಕಿ, ನೀವು ವೋಟ್ ಹಾಕಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತಗೊಂಬನ್ನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ DKC ಸಾಹೇಬ್ರ ನಾಯಕತ್ವದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು ಇವತ್ತು ಎತ್ತಿನೊಳೆ ತಂದ್ರು. ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು ಇವತ್ತು ನೀರಾವರಿ ಯೋಜನೆ ತಂದ್ರು. ಇವತ್ತು ರಮೇಶ್ ಅಣ್ಣ ಅವರು, ನಮ್ಮ ಆಂಜನಪ್ಪಣ್ಣವ್ರು, ನಮ್ಮ ಮುಖಂಡರು ನೀರಾವರಿ ಯೋಜನೆ ತರಕ್ಕೆ ವೀರಪ್ಪ ಮೊಯ್ಲಿ ಸಾಹೇಬ್ರನ್ನ ಪಟ್ಟಿಡಿದು ಸಾವಿರಾರು ಕೋಟಿ ತಂದ್ರೆ ಶಾಸಕರು ನಾನೇ ತಂದುಬಿಟ್ಟೆ ಅಂತ. HN ವ್ಯಾಲಿ ಕೊಟ್ಟಿದ್ ಯಾರು? ನಮ್ಮ ಸಿದ್ದರಾಮಣ್ಣನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ. ಅವಾಗ ತಂದ್ಬಿಟ್ಟು ಇವಾಗ ಅಲ್ಲ ಸರ್, ಒಬ್ಬ MLAಗೆ ಸಾವಿರಾರು ಕೋಟಿ ತರೋ ಕೆಪಾಸಿಟಿ ಇರುತ್ತೆ. CM ಅವರೇ ಕೊಡ್ಬೇಕು. ಆವತ್ತು CM ಅವ್ರು ಕೊಡಂಗ್ ಮಾಡಿದ್ದು ನಮ್ಮೆಲ್ಲ ಮುಖಂಡರು. ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕಾರದಿಂದ ಇವತ್ತು ಏನು ಅಭಿವೃದ್ಧಿ ಆಗಿದೆ, ಇದು ಕಾಂಗ್ರೆಸ್ ಪಕ್ಷದ್ದು. ನಾನು ಪ್ರಾಮಾಣಿಕವಾಗಿರ್ತೀನಿ. ಅಜ್ಜೆ, ನಿಮ್ಮ ಮನೆ ಮಗನಾಗಿರ್ತೀನಿ. ತಾಲೂಕ್ ಆಫೀಸಲ್ಲಿ ನಿಮ್ಮ ಪೆನ್ಷನ್ ನಿಂತೋದ್ರೆ 1 ದಿನಕ್ಕೆ ನಾನು ರಿಲೀವ್ ಮಾಡಿಸ್ತೀನಿ. ತಾಲೂಕ್ ಆಫೀಸ್ ಕೆಳಗಡೆ, ತಾಲೂಕ್ ಆಫೀಸ್ ಹತ್ರ ನಿಮ್ಮ ದಿನಗಳಿಗಟ್ಟಲೆ ಸುತ್ತಲ್ಲ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಹಳ್ಳಿಗಳಲ್ಲಿ ಡಾಕ್ಟರ್ ಆಗೋ ಹುಡುಗರನ್ನ ನಾನು ಓದಿಸ್ತೀನಿ. ಇಂಜಿನಿಯರ್ ಆಗೋರ್ನ ಓದಿಸ್ತೀನಿ. ನಾನು ಚಿಕ್ಕಬಳ್ಳಾಪುರ ಸಿಂಗಪೂರ್ ಮಾಡಲ್ಲ, ಚಿಕ್ಕಬಳ್ಳಾಪುರನೇ ಮಾಡ್ತೀನಿ. ಇನ್ನ 150 ಹಳ್ಳಿಗೆ ಸರ್ಕಾರಿ ಬಸ್ ಮುಖಾನೇ ನೋಡಿಲ್ಲ. 150-160 ಹಳ್ಳಿಗೆ ಗೌರ್ಮೆಂಟ್ ಸ್ಕೂಲೇ ಇಲ್ಲ. 100ಕ್ಕೂ ಹೆಚ್ಚು ಸ್ಕೂಲಲ್ಲಿ ಅಂಗನವಾಡಿನೇ ಇಲ್ಲ. 80ಕ್ಕೂ ಹೆಚ್ಚು ಊರುಗಳಲ್ಲಿ ಕುಡಿಯೋದು ನೀರೇ ಇಲ್ಲ. 130 ಹಳ್ಳಿಗಳಲ್ಲಿ ಕರೆಕ್ಟಾಗಿ ರೋಡ್ ಇಲ್ಲ. ಸಿಂಗಪುರ್ ಮಾಡಕ್ಕಾಗುತ್ತೆ? ಮತ್ತೆ ಪೊಲೀಸ್ ಅವ್ರಿಗೆ, ಅವ್ರ ಕಡೆಯವ್ರಿಗೆ ದೊಡ್ಡ ಬೆದರಿಕೆಗಳಿಗೆ ಹೆದರಬೇಡಿ. ಅಣ್ಣ, 5 ವರ್ಷದಿಂದ ನನ್ ತಪ್ಪೇನು? ನಿಮ್ ಮನ್ಸಲ್ಲಿರೋದ ಕೇಳಿದ್ದೀನಿ, ನಾನು ಹೊಸ ಕೇಳಿದ್ದೀನಿ. మీరేమన్నా ಕೂತ್ಕೊಂಡು ರೆಕಾರ್ಡ್ ಸಿಸ್ತಿ ಇರಾಕೆ ಅರ್ಜಿ ಮಾತಾಡ್ತಾರೆ. ನಿಮ್ ಮನ್ಸಲ್ಲಿ ಏನಿತ್ತು ಅದನ್ನ 5 ವರ್ಷದಿಂದ ನಾನು ಪ್ರಶ್ನೆ ಮಾಡಿದೆ. ಅವ್ರು ಜನ ಅಂದ್ರು, ಇನ್ನ ಕೊಡಕ್ ಶೇಷಕ್ಕೆ ಬಂದ್ರೆ ಈಗ ಭಯ ನನ್ನ ಮೇಲೆ 22 ಕೇಸ್ ಹಾಕಿದ್ರು. 22 ಕೇಸು. ಏನನ್ಕೊಂಡ್ರು? ಕೇಸ್ ಅಷ್ಟೇ, ತಿಗಲ್ ಪಡಿ ಎಲ್ಲಿ ಪೋತಾಡು ಅಂದ್ರು. ನಾವು ತಗ್ಗದಲ್ಲೇ ಅಂತ ಬಂದ್ವಿ. ಎಂತರಿನ ಕೂಟಿಕೆ, ఎన్నాళ్ళు బతికినా కాటికే. ఏమి ఎన్ని కోట్లు సంపాదించినా అదే అన్నము అదే సార్, ఇంకేమన్నా తినేకైతుందేమో. ఇప్పుడు పేదోళ్ళు ఇట్లా తింటే ఆహా ఎంత బాగుంటుందో, శ్రీమంతులు ఇట్లా చాలా సప్పుకుంటుందా. ఏమంటే కాక కోట్లు మనకి కోట్లు బేకలే. నేను మీ మనసులో మీ మంచితనంకి నేను కోట కడతాను, నన్ను గెలిపి అంట. ಅಕ್ರಮಗಳು ತುಂಬಾ ಮಾಡಿದ್ದಾರೆ. ನನ್ನ ಯಾರೋ ಅಂದ್ರು ಬ್ರದರ್, ನಾನು ಬೇನಾಮಿ ಅಂತ ಬರಕ್ ಹೇಳಿ, ಪ್ರೂವ್ ಮಾಡಕ್ ಹೇಳಿ. ನಾನು ಭ್ರಷ್ಟ ಅಂತ ಪ್ರೂವ್ ಮಾಡ್ತೀನಿ. ನಾನು ಯಾರೋ ಹೇಳಿದ್ರೆ, ಏನೋ ಪ್ರದೀಪ ನಿನ್ ಧೈರ್ಯ, ನೀ ಎತ್ತುಗುಂಟೆ ಧೈರ್ಯ ಮುಂತಂದ್ರ ఏంటన్నా ₹1 ముడితే తిగిలేస్తుంది. నేను నియత్తుకుంటాను, నేను ప్రామాణికంగా ఉంటాను, నేను ఇట్లే ఉంటాను. తిగిలి పడుతున్నా ఇప్పుడు ఎవరన్నా మీతో మాట్లాడితే సారీ చెప్తే ఒకేటేస్తే మీరు చేస్తారు. నాకు 22 ఏళ్ళు ఒకటి మీద ఒకటి వేస్తే ఊరికే ఉంటానా? వస్తాను పడతాయి. నాకే రక్తం ముడుకుతా ఉందన్నా, ಮುಡ್ಕೊಂಡಮ್ಮ. ನಾನು ಹೇಳ್ತಾ ಇದ್ದೀನಿ ಬ್ರದರ್, ಇವತ್ತು ಯಾರು ನಮ್ಮ ಹುಡುಗರಿದ್ದೀರಾ, ನೀವು ಭಯ ಬೀಳ್ಬೇಡಿ. ಅವ್ರೇನ್ ಮಾಡ್ತಾರೆ ಮಾಡ್ಲಿ, ಗಲಾಟೆ ಮಾಡ್ಕೋಬೇಡಿ. ಚುನಾವಣೆ ನಾವು ಗೆಲ್ಬೇಕು. ನಮ್ಮ ಹುಡುಗರ ಮೇಲೆ ಕೇಸ್ ಇದೆ, ನಾನು ತೆಗೆದುಕೊಳ್ಳಿ. ಕೆಲವ್ರ ಮೇಲೆ ಸುಮ್ನೆ ರೌಡಿ ಶೀಟ್ ಮಾಡಿದರೆ ಸುಮ್ಮನೆ ರೀ.
ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ರೆ ಭಯ ಬೀಳ್ಬೇಡಿ. 13ನೇ ತಾರೀಕು ಹಮಾರೆ ಟೀಮ್ ಚಲೆ ಗए. ನಾನಂತೂ ನೋಡಪ್ಪ, ನಾನು 36 ವರ್ಷ, ನನಗೂ ಕೋಪ ಇಲ್ಲ. ನಾನು ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಅವ್ರ ಮೇಲೆ ಫ್ಲವರ್ ಹಾಕ್ತೀನಿ, ಅವನ ಚಿಪ್ಪಾಟು ಸೇರ್ಸಾಕ್ತೀನಿ. ಮತ್ತೆ ಮಾತಾಡ್ಕೊಳ್ಳೋದೇನಿ ಗೆಲ್ಪಿಸ್ತಾರಲ್ಲ ನನಗೆ. ಓ ಏನು ಶೇತನ್ ಕಮ್ಮಲಿస్తే ಕಮ್ಮಲಿ ಪಿಚ್ಕೊಂಡು ಶೋರು ಕಿಂದ పెట్టుకొని ಎಲೆಕ್ಷನ್ ದಿನ ಸ್ಕೂಲ್ ಒಳಗೆ ಶೋರು మీద పెట్టారు. కాంగ్రెస్ చూడు ఈ చేత దుడ్డు ఇప్పించుకొని ఎత్తి పెట్టుకుంటా. ఈ చేయి మీద వచ్చేదా నేను చేయి పడతా. బతికితే ఆశలు, పోతే ప్రాణాలు. ಅಣ್ಣ ಭಯ ಬೀಳ್ಬೇಡಿ. ನನಗೆ ಯಾರೋ ನಾನು ಹೇಳಿದೆ ಒಬ್ರಿಗೆ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದೆ ನಮ್ಮ ಹುಡುಗರನ್ನ. ನಾನು ಹೇಳಿದೆ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊಳ್ಳಿ, ನಾನು ಹೋಗಲ್ಲ. ನಮ್ಮ ಹುಡುಗರನ್ನೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ಸ್ಟೇಷನ್ ಕಟ್ಟು ತಿಳ್ಕೊಳಕಲ್ಲ. కేమయ్యలో బిర్యానీలే చూడవు చూడప్ప. మొన్న బచ్చేగౌడ వాళ్ళకి ఒక అవకాశం ఇచ్చినారు, మొన్న సుధాకర్ వాళ్ళకి 3 అవకాశాలు ఇచ్చినారు, నాకు ఒక అవకాశం ಇಲ್ಲ. ಅಮ್ಮ, ನನ್ನ ತಂದೆ ತಾಯಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ. ನಂದೊಂದು ಐಡಿಯಾ ಇದೆ, ಹೇಳಿ చూడಮ್ಮ. ನಂದಿಲನೋ ಒಂದು ಪಲ್ಲುಲನೋ ಒಂದು ಹಳ್ಳಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಯ್ತು, ಕಾರುಗಳಿರೋರು ಬೇಗ ಎತ್ಕೊಂಡೋಗಿ ಪ್ರೈವೇಟ್ ಇವತ್ತು ಕಾರುಗಳಿರೋರು ಅಪ್ಪ, ಈಗ ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಮನೇಲಿ ಕಾರ್ ಇದ್ರೆ ಅರ್ಧರಾತ್ರಿಯಲ್ಲಿ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಕೂಲಿ ಮಾಡೋರು ಮನೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಿಗೆ ಯಾರಾದ್ರೂ ತೀರೋಗ್ಬಿಟ್ರೆ. ನನ್ನ ತಂದೆ ತಾಯಿನೂ ಒಂದು ಸತ್ತೋಗ್ಬಿಟ್ರು. ಬಟ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದು ಕರೋನಾ ಸಂದರ್ಭದಲ್ಲಿ ಎಷ್ಟು ಜನ, ನಾನು ಇವತ್ತು ನನ್ಗೊಂದು ಐಡಿಯಾ ಇದೆ ಬ್ರದರ್ ರಮೇಶ್ ಅಣ್ಣ. ನನ್ನ ತಂದೆ ತಾಯಿನ ನಾನು ಇನ್ ಟೈಮ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕಾಗ್ತಿರೋ. ನನ್ನೊಂದು ಐಡಿಯಾ ಇದೆ, ನಂದಿ ಸರ್ಕಲ್ ಅಲ್ಲಿ ಒಂದು 20 ಪಾಯಿಂಟ್ ಮಾಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ 20 ಪಾಯಿಂಟ್ ಅಲ್ಲಿ 24x7 ಆಂಬ್ಯುಲೆನ್ಸ್ ನಿಂತಿರುತ್ತೆ. 3,500 ಜನ ನನ್ನ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಇದ್ದಾರೆ. ನಾನು ಸರ್ಕಾರಿ ಡಾಕ್ಟರ್ಗಳ ಜೊತೆ ನನ್ನ ಸ್ಟೂಡೆಂಟ್ಸ್ ಕರೆದು ಇವತ್ತು ಮುದ್ದೇನಹಳ್ಳಿ ಮುದ್ದೇನಹಳ್ಳಿ ಅದು ಬರೀ ಹಾಸ್ಪಿಟಲ್ ಅಲ್ಲ ರೀ, ದೇವಸ್ಥಾನ ರೀ. ಆ ಮುದ್ದೇನಹಳ್ಳಿಗೆ ತೊಂದರೆ ಕೊಟ್ಟಲ್ವೇನ್ರಿ, ಬೇಜಾರಾಗಲ್ವೇನ್ರಿ? ಅದಕ್ಕೆ ಪ್ರಧಾನಮಂತ್ರಿಗಳು ಬಂದು ಅಲ್ಲಿಗೆ ಬಂದ್ರು, ಅಲ್ಲಿಗೆ ಹೋಗ್ಲಿಲ್ಲ. ಅಲ್ಲ ರೀ, ಮುದ್ದೇನಹಳ್ಳಿಗೆ ನೀರ್ ಬರ್ದಂಗ್ ಮಾಡಿದ್ರೆ ಒಳ್ಳೇದಾಗುತ್ತೇನ್ರಿ? ಅದಕ್ಕೆ ಈ ನಂದಿ ಹೋಗ್ಲಿ ಶಾಪೇನ ಯಾವ ಇದಕ್ಕೆ ನೀರ್ ಅವ್ರಾರು ಅಂತಂದ್ರೆ ಕೂಳಿ ಬಂದಿದೆ. ಕರೋನಾ ಸಂದರ್ಭದಲ್ಲಿ ನೋಡಕ್ಕ, ನಾನು ಸರ್ಕಾರಿ ಆಸ್ಪತ್ರೆ 24x7 ಆಕ್ಟಿವೇಟ್ ಅಲ್ಲಿ ಇಡ್ತೀನಿ. ಡೇ ಅಂಡ್ ನೈಟ್ ಡಾಕ್ಟರ್ಸ್ ಇರೋದು ನಾನು ನೋಡ್ಕೊಂತೀನಿ. ಹೆಚ್ಚು ಕಡಿಮೆ ಯಾವ ಟೈಮಲ್ಲಿ ಎಮರ್ಜೆನ್ಸಿ ಆದ್ರೂ ಒಂದು ಕಾರ್ಡಿಯಾಲಜಿಸ್ಟ್, ನೆಫ್ರಾಲಜಿಸ್ಟ್, ಗೈನಕಾಲಜಿಸ್ಟ್, ನ್ಯೂರಾಲಜಿಸ್ಟ್ ಇರೋದು ನೋಡ್ಕೊಂತೀನಿ. 20 to 30 ಪಾಯಿಂಟ್ಸ್ 24x7 ಆಂಬ್ಯುಲೆನ್ಸ್ ಇಡ್ತೀನಿ. ಒಂದು ಡೆಡಿಕೇಟೆಡ್ ಟೆಲಿಕಾಲರ್ ಸೆಂಟರ್ ಇಡ್ತೀನಿ, ಬಡವ್ರ ನಂಬರ್ ಕೊಡ್ತೀನಿ. ನಿಮ್ ಮನೇಲಿ ಹೆಚ್ಚು ಕಡಿಮೆ ಆದ್ರೆ 5 ನಿಮಿಷಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ನಾನು ನಿಂತ್ಕೊಂಡು ಕಾಪಾಡ್ತೀನಿ. ಅಧಿಕಾರ ಯಾವ್ದು ಶಾಶ್ವತ ಅನ್ನಕ ನಾನು ಇವತ್ತು ಹೇಳ್ತೀನಿ. ನಮ್ಮ ರಮೇಶ್ ಅಣ್ಣ, ನಮ್ಮ ಆಂಜನಪ್ಪಣ್ಣ, ನಮ್ಮ ಅಶೋಕಣ್ಣ ಎಲ್ಲರೂ ಇದ್ದಾರೆ. ಅವಕಾಶ ನಾನು ಕೊಡಿ. ನಾನು 5 ವರ್ಷ ನಿಮ್ ಸೇವೆ ಸಲ್ಲಿಸಿ ನಾನು KPCC ಸಂಘಟನೆಗೆ ಹೋಗಿ ನಮ್ಮ ರಮೇಶ್ ಅಣ್ಣನ್ಗೋ ನಮ್ಮ ಆಂಜನಪ್ಪಣ್ಣನ್ಗೋ ನಿಲ್ಸಿ ಮತ್ತೆ ಗೆಲ್ಸ್ಕೊಂಡ್ ಬರ್ತೀನಿ. ನಾನು ಅವ್ರನ್ನ ಮೇಲೆ ಮಾಡ್ತೀನಿ. ಮತ್ತೆ ನನ್ಗೊಂದು ಅವಕಾಶ ಸಾಕು. ದೇವ್ರು ಒಂದು ಬಂದಿದ್ದಾನೆ, ಒಂದು ಅವಕಾಶ ಮಾಡ್ಕೊಡಿ. ಸರ್ಕಾರಿ ಶಾಲೆಗಳು ಡೆವಲಪ್ ಮಾಡ್ತೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ದಾದ್ರು ಮಗು ಅಪ್ಪ ಅಮ್ಮನ ಕಳ್ಕೊಂಡೆ ನಾನೇ ತಂದೆ ತಾಯಿಯಾಗಿ ನಿಂತು ಓದಿಸಿ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ತೀನಿ. ಭರಣಿ ವೆಂಕಟೇಶಣ್ಣ ಅವ್ರ ವೇದಿಕೆಗೆ ಬರ್ಬೋದು. ಬ್ರದರ್, ನಂದಿನ ಟೂರಿಸಂ ಹಬ್ ಮಾಡ್ಬೋದು ಬ್ರದರ್. ಇವ್ರಿಗೆ ಈಗಿರೋ ಶಾಸಕರಿಗೆ ಬ್ರದರ್, ಇವತ್ತು ಸಂಡೆ ಬಂದ್ರೆ ಏನಿಲ್ಲ ಅಂದ್ರು ಒಂದು 50 ಲಕ್ಷ ರೆವಿನ್ಯೂ ಕಲೆಕ್ಟ್ ಮಾಡ್ಬೋದು ನಂದಿಯನ್ನ.
ಸೂಪರ್. ಇವತ್ತು 11 ಕೋಟಿ ವೆಚ್ಚ ನಮ್ಮ ವೀರಪ್ಪಯ್ಯ ಸಾಹೇಬರು ಮಾಡಿರೋ ಬಂಗ್ಲೆ ಅದು, ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋ ಬಂಗ್ಲೆ. ಇವತ್ತು ನಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮ ರಮೇಶ್ ಅಣ್ಣ, ನಮ್ಮ ಮಾನ್ಯಪ್ಪಣ್ಣ, ಅಶೋಕಣ್ಣ, ನಮ್ಮ ಮುಖಂಡರು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಹೇಗೆ ನಂದಿನ ಟೂರಿಸಂ ಹಬ್ ಮಾಡ್ಬೋದು ನೋಡಿ ಸರ್. ನಂದಿಗೆ ಎಂಟ್ರಿ ತಗೊಳ್ಳೋ ವೆಹಿಕಲ್ಸ್ಗೆ ಒಂದು ಪ್ರಾಪರ್ ರೂಲ್ಸ್ ಮಾಡಿ ಸರ್. ನಂದಿನ ಟೂರಿಸಂ ಹಬ್ ಡೆವಲಪ್ ಮಾಡಿಸ್ತೀನಿ. ಅಲ್ಲಿರೋ 90% ಪೋಸ್ಟ್ಗಳು ಕೆಲವು ಸರ್ಕಾರ ಅಪಾಯಿಂಟ್ ಮಾಡುತ್ತೆ, 90% ಪೋಸ್ಟ್ಗಳು ನಂದಿ ಹೋಗ್ಲಿ ಅವ್ರಿಗೆ ಸಿಗಂಗ್ ಮಾಡ್ತೀನಿ. ನನ್ನ ಜವಾಬ್ದಾರಿ ಇದು. ಇವತ್ತು ನಿಮ್ಗೆ ನಂದಿ ರೇಡಿಯಸ್ ಗೊತ್ತು, ಜಾಗ್ರಫಿ ಗೊತ್ತು. ಇವತ್ತು ನಂದಿ ಹುಡುಗರನ್ನೇ ಕೂರಿಸಿ ಎಲ್ಲಾ ಪೋಸ್ಟ್ಗಳಲ್ಲೂ ನಂದಿ ಹೋಗ್ಲಿ ಅವ್ರನ್ನ ಅಪಾಯಿಂಟ್ ಮಾಡಿಸ್ತೀನಿ ಅನ್ನೋ ಒಂದು ಅವಕಾಶ ಕೊಟ್ಟರೆ ಎಲ್ಲರೂ ಕೈ ಎತ್ತು. ಜೈ ಕಾಂಗ್ರೆಸ್. ಥ್ಯಾಂಕ್ ಯು. ನಮ್ಮ ನರಸಿಂಹಮೂರ್ತಣ್ಣವರು ನಮ್ಮ ಚೀಫ್ ಮಿನಿಸ್ಟರ್ ಬಂಗಾರಪ್ಪನ ಶಿಷ್ಯ. ಸೂಪರ್. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನಿನ್ನೆ ನನಗೆ ಬಹಳ ಖುಷಿ ಆಯ್ತು. ನಮ್ಮ ಶಿವಣ್ಣ ಸರ್, ನಮ್ಮ ಗೀತಕ್ಕ ಅವರು ಕಾಂಗ್ರೆಸ್ ಸೇರ್ಕೊಂಡ್ರು. ನನ್ನ ಕಬ್ಜಾ ಪಿಕ್ಚರ್ಗೆ ಡೈಲಾಗ್ ರೈಟ್ರು, ನಾನು ಕಬ್ಜಾ ಪಿಕ್ಚರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಡೈಲಾಗ್ ರೈಟ್ರು. ಈಗ ಶಿವಣ್ಣ ಮುಂದಿನ ಮೂವಿಗೂ ನಾನು ಇದ್ದೀನಿ. ನಮ್ಮ ಶಿವಣ್ಣ ಅವರು ಗೀತಕ್ಕ ಅವ್ರು ನನಗೆ ಕಾಂಗ್ರೆಸ್ ಸೇರಿದ್ರು, ದೊಡ್ಡ ಬಲ ಬಂದಂಗಾಯ್ತು. ಫಸ್ಟ್ ಶಿವಣ್ಣ ಅವರು ಬರ್ತಾರೆ, ಒಂದ್ಸಲ ಕರ್ಕೊಂಡ್ಬರ್ತೀನಿ. ಮತ್ತೆ ಶಿವರಾಜ್ ಕುಮಾರ್ ಅವರು ಬರ್ತಾರೆ. ನಾನು ಒಂದು 4 ಪಿಕ್ಚರ್ ಈಗ ಡೈಲಾಗ್ಸ್ ಬರ್ದಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ಬರ್ತಾ ಇದೆ, ತೆಲುಗುದೆಲ್ಲ ಬರ್ತಾ ಇದೆ. ಅದೆಲ್ಲ ಸೆಕೆಂಡ್ರಿ ಬಿಡಿ. ಯಾರು ಹೇಳೋದು ಒಬ್ಬನೇ ಹೊರಟೋಗ್ತೀಯ ಅಂತ. ನಾನು MLA 2 ವೀಲರ್ ಬಂದು ಕುತ್ಕೊಂಡು ಕಾಫಿ ಕುಡಿತೀನಿ. ಒಂದು ಕಷ್ಟನಾ ಬ್ಲಾಕ್ ಮಾಡಿ ಬಿಸಾಕ್ತೀನಿ ಚಿಕ್ಕಬಳ್ಳಾಪುರನ. ಬಟ್ ಇಲ್ಲಿ ಬೇಕಾಗಿರೋದು ಬಿಲ್ಡಪ್ ಅಲ್ಲ, ಜನಗಳನ್ನ ಬಿಲ್ಡ್ ಮಾಡೋದು ಬೇಕಾಗಿರೋದು. ನಾನು ಕೋಟ್ಯಾಧೀಶ್ವರ ಅಲ್ಲ. ನಾನು ಈಗಲೂ ಇಲ್ಲೋ ಹುಡುಗರಿಗೆ ಹೇಳ್ತೀನಿ, ನಿಮಗೆ ತಾಕತ್ತಿದ್ರೆ ನೀವು ನನಗೆ ಫಾಲೋವರ್ಸ್ ಹಾಕಬಾರ್ದು, ನನ್ನ ಸೇರ್ತಾರೆ ಕಣ್ಣಾಗ್ಬೇಕು. ಇದೊಂದು ಮಾತು ಹೇಳ್ಬಿಡ್ತೀನಿ. ನನ್ನ ಕಂಡ್ರು 10 ವರ್ಷದಿಂದ ಮಾನ್ಯ ಸಚಿವರು ನಮ್ಮೂರವ್ರೆ, ನಂದು ಬೆರೆಸಿಂದ್ರದವ್ರೆ. ಒಳ್ಳೆಯವರು ಅಂದ್ರೆ ಏನು ರೊಂಟಿಗೆದ್ದು ಬೆರೆಸಿದ್ರೆ ಒಳ್ಳೆ ಮಾತು. ಅವ್ರಿಗೆ ಟಿಕೆಟ್ ಸಿಕ್ಕಿದಾಗ ಎಲ್ಲರೂ ಜೈ 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 ಅಂತ ಇದ್ರು. ನಾನು ಮಾತ್ರ ಅವ್ರ ಚೇರ್ ನೋಡ್ತಾ ಇದ್ದೆ. 5 ವರ್ಷದಿಂದ ಆ ಚೇರ್ನ ಬೇರೆಯವ್ರು ಕಿತ್ಕೊಡ್ಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು, ಆ ಕಿತ್ಕೊಳ್ಳೋರ್ಗೆ ಅವ್ರಿಗೆ ಯೋಗ್ಯತೆ ಇಲ್ಲ. ನಾನೇನ್ ಮಾಡ್ಲಿದ್ರು, ಅದಕ್ಕೆ ನಾನೇ ಕಿತ್ಕೊಳಕ್ ಬಂದಿದ್ದು. ತಪ್ಪ ತಿಳಿಬಿಡಿ, ಮತ್ತೆ ಸ್ವಲ್ಪ ಆಕ್ರೋಶ ಎಕ್ಸ್ಪೆಕ್ಟ್ ಮಾಡಿಲ್ಲ. 5 ವರ್ಷದಿಂದ ನಾನು ಎಷ್ಟು ಸ್ಟ್ರಗಲ್ ಮಾಡಿದೆ, ಎಷ್ಟು ಜನ ಎದುರಾಕೊಂಡೆ. ತದಾ ಕಾಂಗ್ರೆಸ್ ಕೆಲಸ ನೀವು ಹೇಗುಂಟು ಇಟ್ಟು ತೋರಿಸ್ಕೋಬೋಣ. ಇವತ್ತಿಂದ 80 ವರ್ಷ. ಯಾಕೆಂದ್ರೆ ಅವರೆಲ್ಲರೂ ಹಸ್ತಕ್ಕೆ ಹಾಕೋದು ನನಗೆ ಗೊತ್ತು. ಯಾಮಂದ್ರ 400 ಚಿಲ್ಲರು ಮನ್ಕ್ಯಾರವಲ್ಲ. ನಿಮ್ಮ ನಮ್ಮಲ್ಲಿ ನೆಚ್ಚಿನ ಅಭ್ಯರ್ಥಿ ಈಶ್ವರ್ ಅವರು ಮಾತಾಡಿದ್ದಾರೆ. ನಾನು ಆಗ್ಲೇ ಅಲ್ಲಿಂದ ಕೆಲವು ದುಡ್ಡು ಕೊಟ್ಟು ವೋಟ್ ಹಾಕಿದ್ರೆ ಅಂತ ಹೇಳಿದ್ದಾರೆ. ನೀವು ದುಡ್ಡು ಇಸ್ಕೊಂಡು ಬಂದು ವೋಟ್ ಹಾಕ್ಬಿಡಿ. ವೋಟ್ ಹಾಕಿಲ್ಲ ಅಂದ್ರೆ ರೇಷನ್ ಕಾರ್ಡು ಸಿಗಲ್ಲ ಅಂತ. ಅಕ್ಕ ಈಗ ನಮ್ಗೆ ಗೊತ್ತಿರಲಿ, ನೀವೀಗ ವೋಟ್ ಹಾಕಿಲ್ಲ ಅಂದ್ರೆ ರೇಷನ್ ಕಾರ್ಡು ಸರ್ಕಾರದ. ಕೆಲವರು ಮುಸ್ಲಿಂ ಸಮುದಾಯದವರು ವೋಟ್ ಹಾಕಬೇಡಿ ಅಂತ ಕೆಲವರು ಹೇಳ್ತಾ ಇದ್ದಾರಂತೆ. ನೀವು ದಯವಿಟ್ಟು ಬಂದು ಹಾಕಿ ಅಲ್ವಾ, ನೀವು ದಯವಿಟ್ಟು ಧೈರ್ಯವಾಗಿ ಬಂದು ಹಾಕಿ. ನಾವಿದ್ದೀವಿ, ಕಾಪಾಡ್ಕೊಳ್ತೀವಿ. ಭೋಗನಂದೀಶ್ವರ, ಈಶ್ವರ, ಶ್ರೀರಾಮ, ಆಂಜನಪ್ಪ ಎಲ್ಲರೂ ಇದೆ. ಧೈರ್ಯವಾಗಿರು. ಎಲ್ಲೋಳಿ ರಮೇಶ್ ಅಣ್ಣನ್ಗೆ, ಆಂಜನಪ್ಪ ಅಣ್ಣನ್ಗೆ ಮುಂಚಿನ ಲಕ್ಷದಾನ ನೀ ಕೊಡ್ಕೋ ಕುಯ್ಯಲ್ಲ ಅಂತ మీరు ಎಲ್ಲಾನು. ಬಟ್ ಈಗ ಪಾಪ ಕೆಲವರು ಮನೆಯವರೆಲ್ಲ ಊಟಕ್ಕೆಲ್ಲ ಕರೀತಿದ್ರ. ಈಗ ನನಗೆ 400 ಹಳ್ಳಿ ಸುತ್ತಬೇಕು, ಅದಕ್ಕೆ ಎಲ್ಲರೂ ಬೇಜಾರಾಗ್ತಾರೆ. ನಾನು ಗೆಲ್ತೀನಿ. 13ನೇ ತಾರೀಕು ನೀವು 10ನೇ ತಾರೀಕು ವೋಟ್ ಹಾಕ್ತೀರಾ, ನಾನು ಗೆಲ್ತೀನಿ. ನಾನು ಇನ್ನೂ ಸರಳವಾಗಿರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಈ ಅಪ್ಪ ಅಮ್ಮ ಇಲ್ದಿರೋ ಮಗನ್ನ
ಮತ್ತೆ ಅನಾಥಗಳನ್ನ ಮಾಡಬೇಡಿ. ನಿಮ್ ಕೈ ಮುಗಿದು ಕೇಳ್ತೀನಿ.